ಏನ್ ಡಾಮಿನೇಟಿಂಗ್ ಕ್ರಿಕೆಟ್ ಆಡ್ತಾ ಇರೋದು ಗುಜರಾತ್ ಟೈಟನ್ಸ್ ಅವರು. ಟೈಲರ್ ಮೇಡ್ ವಿಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದ್ರ ತಕ್ಕಂಗೆ ಬಂದಿತ್ತು. ಒಂದ್ ಸ್ವಲ್ಪ ಸೀಮಿಂಗು ಇವರೇ ಒಂದಂತ ತಗಲಾಕೊಂಡ್ಬಿಟ್ರ ಈ ತರ ಪಿಚ್ ಅಲ್ಲಿ ಅಂದ್ರೆ. ಇಲ್ಲ ಗುರು, ಅವ್ರು ಆಡಿದ್ಮೇಲೆ ಗೊತ್ತಾಯ್ತು ಈ ಪಿಚ್ ಅಲ್ಲಿ ಇವ್ರು ಯಾವ ತರ ಬ್ಯಾಟಿಂಗ್ ಆಡಿದ್ದಾರೆ ಅಂತ. ಸಾಯಿ ಸುದರ್ಶನ್ ಅವರ ಇನ್ನಿಂಗ್ಸ್ ಇನ್ವ್ಯಾಲ್ಯೂಬಲ್. ವಾಷಿಂಗ್ಟನ್ ಸುಂದರ್ ಬಗ್ಗೆ ಸಾಕಷ್ಟು ಟೀಕೆ ಮಾಡ್ತಾ ಇದ್ರು ಇವರು. ಹಳೆ ಕಾಲದ ಕ್ರಿಕೆಟ್ ಆಡ್ತಾ ಇದ್ದಾರೆ, ಈಗ ರೆಲೆವೆಂಟ್ ಇಲ್ಲ ಅಂತ. ಗುರು, ರೆಟ್ರೋ ಈಸ್ ಈಕ್ವಲ್ ಟು ಮೆಟ್ರೋ ಅಂತ ತೋರಿಸಿರೋದು ವಾಷಿಂಗ್ಟನ್ ಸುಂದರ್. ಅವ್ರದ್ದು ಇನ್ನಿಂಗ್ಸ್ ಇನ್ವ್ಯಾಲ್ಯೂಬಲ್. ಇನ್ಫ್ಯಾಕ್ಟ್ 168 ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಮೇನ್ ಪಾರ್ಟ್ ಇತ್ತು ವಾಷಿಂಗ್ಟನ್ ಸುಂದರ್ ಅವರ ಈ ಒಂದು ಇನ್ನಿಂಗ್ಸ್. ಆಮೇಲೆ ಅವ್ರ ಬೌಲರ್ಸ್ ಬಂದಿದ್ದು ಜಸ್ಟ್ ಲೈನು ಲೆಂತ್, ಬೇರೆ ಏನು ಮಾಡಲ್ಲ ರೀ. ಅವ್ರಿಗೊಂದು ಸ್ವಲ್ಪ ಸೀಮಿಂಗ್ ಕಂಡೀಷನ್ ಕೊಟ್ಬಿಡಿ, ಹಾರ್ಡ್ ಲೆನ್ಸ್ ಹಾಕ್ತಾರೆ. ಸ್ಲೋಯರ್ ಒನ್ ಪ್ರಯತ್ನನೇ ಇಲ್ಲ. ನಿನ್ನೆ ಯಾರು ಬೌನ್ಸರು ಹಾಕಕ್ ಹೋಗಿಲ್ಲ. ಜಸ್ಟ್ ಬ್ಯಾಕ್ ಆಫ್ ಅಲ್ಲಂತೂ ಗುಡ್ ಲೆಂತ್ ತಾಕತ್ತಿದ್ರೆ ಓಡಿರಿ ಅಂತ. SRH ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿದ್ದು ನಿನ್ನೆ ಬ್ಯಾಟಿಂಗ್ಗೆ ಕೊಲ್ಯಾಪ್ಸ್ ಆಗ್ಬಿಡಿದ್ದು. ಸಿರಾಜ್ ಸ್ಟಾರ್ಟ್ ಮಾಡೋದು ನಿಮ್ಗೆ ಗೊತ್ತಲ್ಲ. ಸಿರಾಜ್ ಹಾಗೂ ಟ್ರಾವಿಸ್ ಹೆಡ್ ಅವರ ನಡುವೆ ಒಂದು ಕಾಳಗ ತಲತಲಾಂತರದಿಂದ, ಅಂದ್ರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಿಂದ ನಡೀತಾ ಇದೆ. ಸೊ ತಿರ್ಗಾ ಅವ್ರನ್ನ ಕಿತ್ತಾಕಿ ಕೂಲ್ ಆಗಿ ಇರ್ತಾರೆ ನಮ್ಮ ಸಿರಾಜ್ ಅವರು. ಅದಾದ್ಮೇಲೆ ಕಗೀಜೋ ರಬಾಡ ರೆಡ್ ಹಾರ್ಟ್ ಫಾರ್ಮ್ ಅಲ್ಲಿ ಇದ್ದಾರೆ, 3 ವಿಕೆಟ್ ತಗೊಳ್ತಾರೆ. ಒಳ್ಳೆ ಕ್ಯಾಪ್ಟನ್ಸಿ ಕೂಡ ಶುಭ್ಮನ್ ಗಿಲ್ಲಿಂದ. ಕಂಟಿನ್ಯೂಸ್ ಆಗಿ 4 ಓವರ್ ಅವ್ರ ಸ್ಪೆಲ್ ನ ಹಾಕಿಸ್ಬಿಡ್ತಾರೆ. ಅದಾದ್ಮೇಲಿಂದ ಜೇಸನ್ ಹೋಲ್ಡರ್, ಪ್ರಸಿದ್ಧ ಕೃಷ್ಣ ಬರ್ತಾರೆ. ಪ್ರಸಿದ್ಧ 2 ವಿಕೆಟ್ ತಗೊಂಡ್ರು ಅಂದ್ರೆ ಜೇಸನ್ ಹೋಲ್ಡರ್ದು 4 ಓವರ್ ಹಾಕಿಸ್ಬಿಡ್ತಾರೆ ಕೋಟ. ಇನ್ಫ್ಯಾಕ್ಟ್ ಇವ್ರ ಪ್ರಮುಖ ಅಸ್ತ್ರ ರಶೀದ್ ಖಾನ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಮೊದಲನೇ ಓವರ್ ಕಂಪ್ಲೀಟ್ ಆಗಕ್ಕೆ ಮುಂಚೆನೆ ಗೇಮ್ ಸೆಟ್ ಅಂಡ್ ಮ್ಯಾಚ್ ಅಂತ ಮಾಡಿ 82 ರನ್ಗಳ ಬೃಹತ್ ಮೊತ್ತದ ವಿಕ್ಟ್ರಿ